ಸರ್ ಅದು ಕೇಳಬೇಕು ಸರ್, ನಾನು ಒಂದು ಸತಿ ಕೇಳಬೇಕು ಅವ್ರನ್ನ. ಏನದು ಸೋಪ್ ಕಾಣಿಸ್ತಿದೆ ಇಲ್ಲಿ? ಇದು ಎಂಟಿ ಇದೆ, ಬಟ್ ಮಳೆಗಾಲದಲ್ಲಿ ಬರ್ಬೋದು. ಹಾಂ, ಗ್ಯಾಪ್ಗಳು ಸಿಕ್ಕಿರುತ್ತೆ. ಐಡಿಯಾ ಇಲ್ಲ ಸರ್. ಎಲ್ಲ ಗ್ಯಾಪ್ಗಳು ಸಿಕ್ಕಿರುತ್ತೆ. ಅದೇ ಜಾಸ್ತಿ ಸ್ಕೂಲ್ಗೆ ಆದಷ್ಟು ನೀರು ಬರೋದು ಕಷ್ಟ. ಮನೆ ಅಂದರೆ ಓಕೆ, ಮನೆ ಅಂದರೆ ಸ್ಟೋರೇಜ್ ನಡೆಯುತ್ತೆ. ಅಂದರೆ ಇವಾಗ ಪ್ರೆಸೆಂಟ್ ಇಲ್ಲ ಅಂತೀರಾ? ಹಾಂ ಹಾಂ, ಹಂಗೆ ಬಂದರೆ ಸ್ಟೋರೇಜ್ ಬರ್ಬೋದು ಅಷ್ಟೇ. ಇಲ್ಲ ಕೇಸಿಂಗು ಹಂಗೆ ಐತೆ, ಇರಲಿ ಇಲ್ಲ ಸಿಕ್ಸಿಲ್ಲ. ಇದು ಎಷ್ಟು ಖರ್ಚು ಮಾಡಿಬಿಟ್ಟು ಅದು ಸ್ವಲ್ಪ ಏನೋ ಬರೋದಷ್ಟು ಬರಲಿ. ಅದೇ ಅದಕ್ಕೆ ಕೇಸಿಂಗ್ ಬಿಡಕ್ಕೆ ಹೇಳಿದೆ. ನಾನೇ ಫೋನ್ ಮಾಡಿದ್ರು, ಕೇಸಿಂಗ್ ಇಲ್ಲೇ ಅಂತ ಹೇಳಿದೆ. ಅದೊಂದು 2 ಗ್ಯಾಪ್ ಸಿಕ್ಕಿರುತ್ತೆ, ಸಣ್ಣ ಸಣ್ಣ ಗ್ಯಾಪ್ಗಳು. ಅಷ್ಟೇನು వచ్చే ఆల్రెడీ వచ్చింది ఈతవే ఉన్నాయి ఇంటి హత్ర. ಇದು ಚಿನ್ನ ಚಿನ್ನ ಗ್ಯಾಪ್ ನೋವು. ಕೊಡಿ ಸರ್, మామ ఇచ్చిన ಈ ಲೈನೇ ಸ್ವಲ್ಪ ರನ್ನಿಂಗ್ ಇರೋದು ನಿಮಗೆ. ಅದು ಹೊಸ ಬೋರ್ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ನೀರಿದೆ, ಇದರಲ್ಲಿ ನೀರಿದೆ, ಸ್ಟೋರೇಜ್ ಇದೆ, ಬಟ್ ಅದು ಪಂಪ್ ಆಗ್ತಾ ಇಲ್ಲ. ಅದು ಮೋಟ್ರ್ ಗಿಟ್ರ್ ಏನೋ ಪ್ರಾಬ್ಲಮ್ ಆಗಿರ್ಬೋದು, ಬಟ್ ಇದು ಕಂಟಿನ್ಯೂ ಮಾಡೋಕ್ಕಲ್ಲ. ಸ್ಟೋರೇಜ್ ತಗೊಂಡ್ರೆ ತಿರ್ಗಾ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಆ ಥರ ಬಿಟ್ಟು ಆನ್ ಮಾಡಬೇಕು. ಆ ಥರ ತಗೊಂಡ್ರೆ ನೀವು ಇದು ಡೈಲಿ ಒನ್ ಟೈಮ್ ಪಂಪ್ ಮಾಡಿದ್ರೆ ಒಂದು 1500 ಲೀಟ್ರ್ 1500 ಲೀಟ್ರ್ ಬರ್ತಾ ಇರುತ್ತೆ. ಅದು ಬಿಟ್ಟು ಆನ್ ಮಾಡಬೇಕು. ಹಲೋ, ಯಾರು కింద ఇది ఈడున్నాను ఇతవ చేంద్లో ఉన్నాను. వచ్చి అట్లా ఒక గ్లాస్ నీళ్ళు వచ్చి పది పొంది వద్దురారా, పది పొంది వద్దురా. இந்த லைன் கொஞ்சம் நல்லா இருக்கு, இந்த டைரக்ஷன். ನೋಡಿ ಇಲ್ಲಿ ಬರ್ಬೋದು ಸರ್. ಇದು ಬಟ್ ಇದು ಕೂಡ ಲೈನ್ಸ್ ಏನೋ 3 ಲೈನ್ಸ್ ಇದೆ, ಬಟ್ ನೀರು ಸಿಗೋದು ನಿಮ್ಗೆ 1 ಇಂಚ್ ಆದ್ಮೇಲೆ ಬಂದರೆ ನಿಮ್ದು ದಯ ಆ ಥರ ಸರಿಯಾಗಿಲ್ಲ. ಇದು ಮಾಡ್ಬೋದು, ಈ ಬೆಲ್ಟ್ ಕಂಪೇರ್ ಮಾಡಬೇಕಾದ್ರೆ ಇದು ಮಾಡ್ಬೋದು, ಓಕೆನಾ.